ಪಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ನೇಹರಾಜ್. ಇಂದಿನ ಮುಖ್ಯಾಂಶಗಳು. ನ್ಯಾಯಾಲಯದ ಆದೇಶಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಬೀದರ್ನಲ್ಲಿ ಪಹಣಿಗೆ ಹೆಸರು ಸೇರಿಸಲು ರೂಪಾಯಿ 50,000 ಲಂಚದ ಬೇಡಿಕೆ. ಕೋರ್ಟ್ ತೀರ್ಪು ನೀಡಿದರೂ ಪಹಣಿ ಪತ್ರಿಕೆಯಲ್ಲಿ ಹೆಸರು ಸೇರಿಸಲು ಅಧಿಕಾರಿಯೊಬ್ಬರು ಬಹಿರಂಗವಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ನಾಚಿಕೆಗೇಡಿನ ಘಟನೆ ಬೆಳಕಿಗೆ ಬಂದಿದೆ. ನ್ಯಾಯಾಲಯದ ಸ್ಪಷ್ಟ ಆದೇಶವಿದ್ದರೂ ಜಮೀನಿನ ಪಹಣಿಯಲ್ಲಿ ಹೆಸರು ನಮೂದಿಸಲು ಬಡ ಸಹೋದರಿಯರಿಂದ ಬೊಬ್ಬೆ ಹೊಡೆಯುವಷ್ಟು ಲಂಚ ಕೇಳಿದೆ. ಬೀದರ್ ತಾಲೂಕಿನ ಅಲ್ಲಂಕೇರಿ ಗ್ರಾಮದ ಸರ್ವೆ ನಂಬರ್ 13/B 2, 3 ಮತ್ತು 4ರಲ್ಲಿ ಇರುವ ಒಟ್ಟು 13 ಗುಂಟೆ ಜಮೀನಿನ ವಿಚಾರವಾಗಿ ಶ್ರೀಮತಿ ಶ್ರೀದೇವಿ, ಶ್ರೀಮತಿ ಸುಧಾರಾಣಿ ಹಾಗೂ ಶ್ರೀಮತಿ ಸ್ವಪ್ನ ನ್ಯಾಯಾಲಯದ ಮೆಟ್ಟಿಲೇರಿದರು. ತಮ್ಮ ತಾಯಿ ಶಾಂತಮ್ಮ ಹಾಗೂ ಸಹೋದರ ಅಣಪ್ಪ ಅವರು ತಮಗೆ ತಿಳಿಸದೆ ಸಹಿ ಪಡೆಯದೆ ಜಮೀನನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆಂದು ಆರೋಪಿಸಿ ಬೀದರ್ನ 2ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆ ಹೂಡಿದರು. ಕೋರ್ಟ್ ತೀರ್ಪು ಬಂದರೂ ಸಿಗದ ನ್ಯಾಯ. ಸದರಿ ಪ್ರಕರಣದಲ್ಲಿ ವಿಚಾರಣೆ ನಡೆಸಿದ ನ್ಯಾಯಾಲಯವು ಕಳೆದ ಜನವರಿ 29, 2020ರಂದು 3 ಸಹೋದರಿಯರ ಪರವಾಗಿ ತೀರ್ಪು ನೀಡಿದೆ. ನ್ಯಾಯಾಲಯದ ಆದೇಶದ ಪ್ರತಿಯೊಂದಿಗೆ ಬೀದರ್ ತಹಶೀಲ್ದಾರ್ ದಾಮ ಅವರನ್ನು ಸಂಪರ್ಕಿಸಿ ಪಹಣಿ ಪತ್ರಿಕೆಯಲ್ಲಿ ತಮ್ಮ ಹೆಸರುಗಳನ್ನು ನಮೂದಿಸುವಂತೆ ಮನವಿ ಮಾಡಿದರು. ಆದರೆ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡದೆ 50,000 ಲಂಚ ನೀಡಬೇಕೆಂದು ಪಟ್ಟು ಹಿಡಿಯಲಾಗಿದೆ ಎಂದು ಸಂತ್ರಸ್ತ ಸಹೋದರಿಯರು ಆರೋಪಿಸಿದ್ದಾರೆ. ನ್ಯಾಯಾಲಯದ ಆದೇಶಕ್ಕೂ ಬೆಲೆ ನೀಡದೆ ಅಧಿಕಾರಿಗಳು ಅಲೆದಾಡಿಸುತ್ತಿದ್ದು ಪೀಡಿಸುತ್ತಿದ್ದಾರೆ ಎಂದು ಬೇಯಿಸುತ್ತ 3 ಸಹೋದರಿಯರು ಈಗ ಬೀದರ್ ಜಿಲ್ಲಾಧಿಕಾರಿಗಳಿಗೆ ಅಧಿಕೃತ ದೂರು ಸಲ್ಲಿಸಿದ್ದಾರೆ. ನ್ಯಾಯಾಲಯ ನಮ್ಮ ಪರವಾಗಿ ತೀರ್ಪು ನೀಡಿದ್ದರೂ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಟ್ಟು ಕೆಲಸ ವಿಳಂಬ ಮಾಡುತ್ತಿದ್ದಾರೆ. ಈ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಅಧಿಕಾರಿಯರನ್ನು ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಆದೇಶದಂತೆ ಪಹಣಿಯಲ್ಲಿ ನಮ್ಮ ಹೆಸರು ಸೇರಿಸಬೇಕೆಂದು ಸಂತ್ರಸ್ತ ಸಹೋದರಿಯರು ಮನವಿ ಮಾಡಿದ್ದಾರೆ. ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಹಾಗೂ ಕಂದಾಯ ಇಲಾಖೆ ಕೋರ್ಟ್ ಆದೇಶವನ್ನೇ ಗಾಳಿಗೆ ತೂರಿ ಲಂಚ ಕೇಳುತ್ತಿರುವ ಅಧಿಕಾರಿಗಳ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಈಗಲಾದರೂ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಸಂತ್ರಸ್ತರಿಗೆ ನ್ಯಾಯ ಒದಗಿಸುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ. ಬೀದರ್ ನಗರದ ಮನ್ನೈಕಳ ರಸ್ತೆಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಮಂದಿರದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಭವ್ಯ ಹೇಮವೇಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭವು ಆಗಸ್ಟ್ 26ರಂದು ನೆರವೇರಲಿದೆ. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೆಡ್ಡಿ ಸಮಾಜದ ಜಿಲ್ಲಾಧ್ಯಕ್ಷ ಶಂಕರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಬೀದರ್ ನಗರದ ಮನ್ನಳ್ಳಿ ರಸ್ತೆಯಲ್ಲಿರುವ ಹೇಮರೆಡ್ಡಿ ಮಲ್ಲಮ್ಮ ಮಂದಿರದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ಭವ್ಯ ಹೇಮವೇಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ಆಗಸ್ಟ್ 26ರಂದು ನೆರವೇರಲಿದೆ. ಈ ಕುರಿತು ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೆಡ್ಡಿ ಸಮಾಜದ ಜಿಲ್ಲಾಧ್ಯಕ್ಷ ಶಂಕರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 26ರಂದು ಬೆಳಗ್ಗೆ 10:30 ಗಂಟೆಗೆ ನಡೆಯಲಿರುವ ಈ ಉದ್ಘಾಟನಾ ಸಮಾರಂಭವನ್ನು ಅರಣ್ಯ, ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವ ರಾಮಲಿಂಗಾರೆಡ್ಡಿ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಹರಿಹರ ಎರೆಹೊಸಳಿ ರೆಡ್ಡಿ ಗುರುಪೀಠದ ಪೂಜ್ಯ ವೇಮಾನಂದ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು, ಸುಕ್ಷೇತ್ರ ರೇಕುಳಗಿಯ ಶ್ರೀ ಮಂತರ ಮಹರ್ಷಿ ಡಾಕ್ಟರ್ NB ರೆಡ್ಡಿ ದಿವ್ಯ ಸಮ್ಮುಖನ ವಹಿಸಲಿದ್ದಾರೆ. ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ HK ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಶಾಸಕರಾದ ರಹೀಂ ಖಾನ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಡಾಕ್ಟರ್ ಸಿದ್ದಲಿಂಗ ಪಾಟೀಲ್, ಪ್ರಭು ಚವ್ಹಾಣ್ ಹಾಗೂ ಶರಣು ಸಲಗರ್ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಸಮುದಾಯ ಭವನ ಉದ್ಘಾಟನೆಗೆ ಕರ್ನಾಟಕ, ತೆಲಂಗಾಣ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗದ ರೆಡ್ಡಿ ಸಮಾಜದ ಅಭಿಮಾನಿಗಳು ಮತ್ತು ಬೀದರ್ ಜಿಲ್ಲೆಯ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಸಮುದಾಯದ ಮಹಿಳಾ ಮುಖಂಡರು ಮಾತನಾಡಿ ಈ ಅಭೂತಪೂರ್ವವಾದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಕುಟುಂಬ ಸಮೇತವಾಗಿ ಭಾಗವಹಿಸುವಂತೆ ಮನವಿ ಮಾಡಿದ್ದಾರೆ. ಅಮಲಾಪುರದಲ್ಲಿ ನಮ್ಮ ಹೇಮವೇಮ ಸಮುದಾಯ ಭವನದ ಉದ್ಘಾಟನಾ ಸಮಾರಂಭ ನೆರವೇರಲಿದೆ. ಅದಕ್ಕೆ ನಮ್ಮ ಸಮುದಾಯದ ಗುರುಜಿಗಳು ವೇಮನ ಗುರುಜಿಯವರೇ ಆ್ಯಂಡ್ ನಮ್ಮ ಬೀದರ್ನ ಗುರುಜಿ NB ರೆಡ್ಡಿ ಸರ್ ಆ್ಯಂಡ್ ಎಲ್ಲ ನಮ್ಮ HK ಪಾಟೀಲ್ ಸರ್ ಆ್ಯಂಡ್ ರಾಮಲಿಂಗಾರೆಡ್ಡಿ ಅವರೇ ಮತ್ತು ನಮ್ಮ
ಸಚಿವರು ಈಶ್ವರ್ ಖಂಡ್ರೆ ಅವರು, ರಹೀಂ ಖಾನ್ ಸರ್ ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ನೀವು ನಾವು ಒಂದು 10 ಡೇಸ್ನಿಂದ ಎಲ್ಲ ಕಡೆ ಊರೂರು ಓಡಾಡ್ತಾ ಇದ್ದೀವಿ. ಎಲ್ಲರಿಗೆ ಆಮಂತ್ರಣ ಕೊಡೋಕ್ಕೆ ನೀವು ಅದರಲ್ಲಿ ಭಾಗಿಯಾಗಬೇಕಂತ ಕೋರುತ್ತಾ ನನ್ನ 2 ಮಾತು ಮುಗಿಸ್ತೀನಿ. 3 ಕೋಟಿ ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಎಲ್ಲ ಗಣ್ಯರು ಪ್ರತಿಯೊಬ್ಬರು ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಲೋಕಾರ್ಪಣೆ ಮಾಡಬೇಕಂತೇಳಿ ಈ ಸಮಯ ಬಂದು ನಾವು ಅದಕ್ಕೆ 26ನೇ ತಾರೀಕಿಗೆ ಮಾಡಿ ಲೋಕಾರ್ಪಣೆ ಎಷ್ಟು ವರ್ಷಗಳಿಂದ ಉದ್ಘಾಟನಾ ಸಮಾರಂಭಕ್ಕೆ ಕಾರ್ಯಕ್ರಮ ಇದೆ ಎಂದು ಎಲ್ಲರಿಗೂ ಹೇಳುತ್ತಾ, ಇಂದು ಉದ್ದೇಶ ನಮ್ಮ ಸಮಾಜದ ಸಂಸ್ಕೃತಿ ಥರ ಈ ಭವನ ನಿರ್ಮಾಣ ಮಾಡಿ ಅದಕ್ಕೆ ಆಗಸ್ಟ್ 26ರಂದು ಉದ್ಘಾಟನೆ ಕಾರ್ಯಕ್ರಮ ನೆರವೇರುತ್ತಾ ಇದೆ. ಹಾಗಾಗಿ ಎಲ್ಲ ತಾಲೂಕು ಅಧ್ಯಕ್ಷಗಳಿಗೆಲ್ಲ ಹೋಗಿ ನಾವು ಊರವರೆಲ್ಲ ಹೋಗೆಲ್ಲ ನಾವೆಲ್ಲರಿಗೆ ತಿಳಿಸಿ ಎಲ್ಲ ಕಾರ್ಯಕ್ರಮದೆಲ್ಲ ಬರ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಪತ್ರಿಕಾಗೋಷ್ಠಿ ಮಾಡೋ ಸಮಯ ಏನಂದರೆ, ಈ ಸಾಂಸ್ಕೃತಿಕ ಭವನವನ್ನು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡಿ ಎಲ್ಲರ ಸಹಾಯದಿಂದ ನಾವು ಈ ಭವನ ನಿರ್ಮಾಣ ಮಾಡೋಕ್ಕಾಯಿತು. ಅದಕ್ಕೆ ಬರುವ ಅತಿಥಿಗಳ ಬಗ್ಗೆ ನಮಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಉದ್ಘಾಟಕರಾಗಿ ನಮ್ಮ ಸಮಾಜ ಗುರುಗಳಾದಂಥ ಸ್ವಾಮಿ ಪೂಜ್ಯ ಶ್ರೀ ವಿವೇಕಾನಂದ ಸ್ವಾಮೀಜಿಯವರ ದಿವ್ಯ ಸನ್ನಿಧಿಯಲ್ಲಿ ಹಾಗೂ ನಮ್ಮ ಸಮಾಜದ ಗುರುಗಳಾದಂಥ LBD ಗುರುಜಿಯವರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ರಾಮಲಿಂಗ ರೆಡ್ಡಿ ಸಾಹೇಬರು ಮತ್ತು ಭವನದ ಉದ್ಘಾಟನೆ ಮತ್ತು ಅವ್ರ ಜೊತೆಯಲ್ಲಿ HK ಪಾಟೀಲ್ ಅವರು, ಮಾನ್ಯ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಮತ್ತು ಮುಖ್ಯವಾಗಿ ರಹೀಂ ಖಾನ್ ಅವರು, ಸಾಗರ್ ಖಂಡ್ರೆ ಅವರು, ಪ್ರಭು ಚವ್ಹಾಣ್ ಅವರು ನಿಮಿತ್ತ ಎಲ್ಲ ನಮ್ಮ ಸಮಾಜಕ್ಕೆಲ್ಲ ಎಲ್ಲ ಜನರಿಗಾಗಿ ಎಲ್ಲರಿಗಾಗಿ ಮಾಡುವಂಥ ಈ ಹೇಮಾಭಿಯಾನ ಘಟನೆ ಇದು ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಭವನ ನಿರ್ಮಾಣ ಆಗಿದೆ. ಈ ಭವನಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಮತ್ತು HK ಪಾಟೀಲ್ ಅವರು ಮತ್ತು ಎಲ್ಲ ನಮ್ಮ ಇಲ್ಲಿ ಪ್ರತಿನಿಧಿಗಳು. ಅದಕ್ಕೆ ತಾವೆಲ್ಲರೂ ಈ ಪತ್ರಿಕಾ ಮುಖಾಂತರ ಹೇಳಕ್ಕೆ ಬಯಸ್ತೇನೆ, ಪ್ರತಿಯೊಬ್ಬರು ತಮ್ಮ ಪದವಿ ಆಹ್ವಾನ ನೀಡಿ ನಮ್ಮ ಸಮಾಜದ ಜನರು ಹಳ್ಳಿಯಿಂದ ಸುಮಾರು ಒಂದು 5,000 ಜನರ ಅವರ ನಿರೀಕ್ಷೆ ಇದೆ. ಹಾಗಾಗಿ ಒಂದು ಬಹಳ ದೊಡ್ಡ ಸಮಾಜದ ಒಂದು ದೊಡ್ಡ ಕಾರ್ಯಕ್ರಮ, ಎಲ್ಲ ಹಳ್ಳಿಯ ಜನ ಬರ್ತಾರೆ. ಅದಕ್ಕೆ ತಮಗೆಲ್ಲ ತಿಳಿಸೋಣ ಅಂತೇಳಿ ಗೊತ್ತಾ ಪತ್ರಿಕಾ ಭವನ ಬಂದು ತಮಗೆ ಮಾತು ತಿಳಿಸ್ತಾ ಇದ್ದೀನಿ. ಮತ್ತು ಇದರ ಮುಖಾಂತರ ಮತ್ತೆಲ್ಲರಿಗೆ ಮತ್ತು ಇನ್ನು ಯಾರ್ಯಾರು ಇದ್ದಾರೆ ಎಲ್ಲರೂ ಬರಬೇಕಂತ ಹೇಳಿ ನಮ್ಮ ಮೂಲಕ ಅಪೀಲ್ ಮಾಡಿಕೊಂಡು ಇವತ್ತು ಮಾತಾಡಿ ಮುಂದೆ ಸ್ಥಳ ಮತ್ತು ಸಮಯ 11 ಗಂಟೆ. ಸ್ಥಳ ಹಿಂಗಡಿ ಬಲ ದೇವಸ್ಥಾನ ಪಕ್ಕದಲ್ಲಿ ನಮ್ಮ ಅಮಲಾಪುರ ಪಕ್ಕದಲ್ಲಿ ಮನ್ನಳ್ಳಿ ರಸ್ತೆ ಅಲ್ಲಿ ಭವನದ ಉದ್ಘಾಟನೆ ನಡೆಯುತ್ತೆ. ಹಾಗೆ ತಾವು ಕೂಡ ಇವತ್ತೇ ಮತ್ತೊಮ್ಮೆ ಅಪೀಲ್ ಮಾಡಿ ನಮಗೆ ತಾವು ಕೂಡ ಇವತ್ತು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿರ್ಬೇಕಂತೇಳಿ ನೆನಪು ಮಾಡ್ಕೊಳ್ತೀನಿ. ಹಾಗಾಗಿ ಮುಂದೆ ಬೀದರ್ ತಾಲೂಕಿನ ಕಾಡ್ವಾದ್ ಗ್ರಾಮದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನ ಸಮಿತಿಯಿಂದ ಪವಿತ್ರ ಶ್ರಾವಣ ಮಾಸದ ನಿಮಿತ್ತ 9 ದಿವಸಗಳ ಹಮ್ಮಿಕೊಂಡಿರುವ ಶಿವ ಮಹಾಪೂರ್ಣ ಪ್ರವಚನ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಚಾಲನೆ ನೀಡಲಾಯಿತು. ಗ್ರಾಮದ ಹಿರಿಯರು ಆದ ಆಧ್ಯಾತ್ಮಿಕ ಜೀವಿಗಳಾದ ಕಾಶಿನಾಥ್ ಮಿನ್ಕೇರಿ, ಸತೀಶ್ ಪಾಟೀಲ್, ಜಗನ್ನಾಥ್ ಮಂಗಲ್ಗಿ,
ನಗರದ ಸಿದ್ದಾರೂಢ ಮಠದ ಶಶಿಕಲಾ ಮಾತಾ ಅವರಿಂದ ಶಿವಪುರಾಣ ಪ್ರವಚನ ನಡೆಯಿತು. 18 ಪುರಾಣಗಳಲ್ಲಿ ಮಾನವನಿಗೆ ಭಗವಂತನ ಕಡೆ ಕರೆದುಕೊಂಡು ಹೋಗುವಂತಾಗಿದೆ ಎಂದರು. ಶಿವ ಮಹಾಪುರಾಣದಲ್ಲಿ ದೇವತೆಗಳಿಗೆ ದೇವನಾಗಿರುವ ಮಹಾದೇವ ಶ್ರದ್ಧೆ ಭಕ್ತಿಯಿಂದ ಜಪ ಧ್ಯಾನ ಪೂಜೆಯೊಂದಿಗೆ ಪ್ರತಿನಿತ್ಯ ಶಿವಲಿಂಗಕ್ಕೆ ಒಂದು ಪಾತ್ರೆ ನೀರು ಅರ್ಪಿಸದೆ ಜೀವನವನ್ನು ನೆಮ್ಮದಿ ಶಾಂತಿ ಸುಖದಿಂದ ಬದುಕಲು ಸಾಧ್ಯವಾಗುತ್ತದೆ ಎಂದು ಮಾತಾಜಿ ನುಡಿದಿದ್ದಾರೆ. ಕಾರ್ಯಕ್ರಮದಲ್ಲಿ ಕಂಠಯ್ಯ ಸ್ವಾಮಿ, ಅಶೋಕ್ ಮಂಗಲ್ಗಿ, ಆಯೋಜಕ ಮನ್ಮಥ ಮೇನ್ಕೇರಿ, ಶಿವಶರಣು ನೇಣಿ ಸೇರಿದಂತೆ ಮಾತೆಯರು, ಯಯತಿಯರು, ಮಕ್ಕಳು, ವೃದ್ಧರು ಉಪಸ್ಥಿತರಿದ್ದರು. ಸೂಕ್ತ ಚಿಕಿತ್ಸೆಯಿಂದ ಕ್ಯಾನ್ಸರ್ ಸಂಪೂರ್ಣ ಮುಕ್ತಿ. ಡಾಕ್ಟರ್ ಶಿವಪ್ರಸಾದ್ ದೇಶ್ಮುಖ್ ಕ್ಯಾನ್ಸರ್ ರೋಗದ ಸ್ವರೂಪ ಮತ್ತು ಟ್ಯೂಮರ್ ಬಯಾಲಜಿಯನ್ನು ಆಧರಿಸಿ ಸೂಕ್ತ ಚಿಕಿತ್ಸೆ ನೀಡಿದ್ದಾರೆ. ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯ ಎಂದು ಸಿಕಿಂದ್ರಾಬಾದ್ನ ಯಶೋಧ ಆಸ್ಪತ್ರೆಯ ಪ್ರಸಿದ್ಧ ಕ್ಯಾನ್ಸರ್ ತಜ್ಞ ಡಾಕ್ಟರ್ ಶಿವಪ್ರಸಾದ್ ದೇಶ್ಮುಖ್ ಹೇಳಿದ್ದಾರೆ. ಇಲ್ಲಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಅವರು ಕಳೆದ 10 ರಿಂದ 20 ವರ್ಷಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗಿವೆ ಎಂದರು. ಮುಂಚೆ ಶಸ್ತ್ರಚಿಕಿತ್ಸೆ ಅಥವಾ ಕಿಮೋಥೆರಪಿಗೆ ಮಾತ್ರ ಸೀಮಿತವಾಗಿದ್ದ ಚಿಕಿತ್ಸೆ ಈಗ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಇನ್ನಷ್ಟು ಸುಲಭ ಮತ್ತು ಪರಿಣಾಮಕಾರಿಯಾಗಿದೆ. ಅತ್ಯಾಧುನಿಕ ರೇಡಿಯೇಷನ್ ತಂತ್ರಜ್ಞಾನದ ಮೂಲಕ ಯಾವುದೇ ಶಸ್ತ್ರಚಿಕಿತ್ಸೆ ಅಥವಾ ಅನೆಸ್ಥೇಷಿಯಾ ನೀಡದೆ ಕ್ಯಾನ್ಸರ್ ಪೀಡಿತ ಭಾಗವನ್ನಷ್ಟೇ ಗುರಿಯಾಗಿಸಿ ಚಿಕಿತ್ಸೆ ನೀಡಬಹುದಾಗಿದೆ ಎಂದು ತಿಳಿಸಿದ್ದಾರೆ. 13 ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಶಿವಪ್ರಸಾದ್ ಅವರು ಶ್ವಾಸಕೋಶ, ಜಠರ, ಕರುಳು ಮತ್ತು ಯಕೃತಿನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ವಿಶೇಷ ಪರಿಣಿತಿ ಪಡೆದಿದ್ದಾರೆ. ಬೀದರ್ ಜಿಲ್ಲೆಯ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರತಿ ಶನಿವಾರ ನಗರದ ವಾಸ್ತು ಮತ್ತು ತಳವಾಡೆ ಆಸ್ಪತ್ರೆಯಲ್ಲಿ ಲಭ್ಯವಿರುವುದಾಗಿ ತಿಳಿಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗೆ ಸಿಕಿಂದ್ರಾಬಾದ್ನ ಆಸ್ಪತ್ರೆಗೆ ತೆರಳಬಹುದು ಎಂದು ಹೇಳಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಚಿಲಕರವಾರ ಸತೀಶ್ ಉಪಸ್ಥಿತರಿದ್ದರು. ನಾನು ಡಾಕ್ಟರ್ ಶಿವಪ್ರಸಾದ್ ದೇಶ್ಮುಖ್ ಅಂತ ಯಶೋಧ ಹಾಸ್ಪಿಟಲ್ ಸಿಕಿಂದ್ರಾಬಾದ್ನಿಂದ ಕ್ಯಾನ್ಸರ್ ವೈದ್ಯರು, ಕ್ಯಾನ್ಸರ್ ಸ್ಪೆಷಲಿಸ್ಟು, ಆಂಕಾಲಜಿಸ್ಟ್, ಯಶೋಧ ಹಾಸ್ಪಿಟಲ್ ಹೈದರಾಬಾದ್ನಿಂದ ಬಂದಿದ್ದೀನಿ. ಇಲ್ಲಿ ಬಂದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಫೀಲ್ ಆಗ್ತಾಯಿದೆ. ಯಾಕೆ ನಾನು ಹುಟ್ಟು ಬೆಳೆದಿದ್ದು ಮತ್ತು ಹಾಗೆ ನಮ್ಮ ತಂದೆ ತಾಯಿ ಎಲ್ಲ ಹುಟ್ಟಿದ್ದು ಎಲ್ಲ ಇಲ್ಲಿ. ಸೊ ಇವಾಗ ಬಂದಿದ್ದಕ್ಕೆ ಪ್ರಧಾನ ಕಾರಣ ಏನಂದರೆ, ಇವತ್ತು ನಮಗೆ ಒಂದು ಇಂಪಾರ್ಟೆಂಟ್ ಸಮಸ್ಯೆ ಎಲ್ಲರಿಗೆ ಮನೆಯಲ್ಲಿ ಇಲ್ಲಿ ಸುತ್ತಮುತ್ತ ಇಲ್ಲಿ ನಮ್ಮ ಬಳಗದಲ್ಲಿ ಕ್ಯಾನ್ಸರ್ ಅನ್ನೋದು ಒಂದು ಭಾಳ ಡೇಂಜರಸ್ ವ್ಯಾಧಿ ಥರ ನೋಡ್ತಾರೆ. ಒಂದು ಭಾಳ ಇಂಪಾರ್ಟೆಂಟ್ ಪ್ರಾಬ್ಲಮ್ ಅಂತ ನಮಗೆ ಸೊಸೈಟಿಲಿ ಇವಾಗ ಎಲ್ಲರಿಗೆ ಬಾದರ್ ಆಗ್ತಾ ಇರೋದು, ಎಲ್ಲರಿಗೆ ಸಮಸ್ಯೆ ಆಗ್ತಿದೆ. ಸೊ ಇವಾಗ ಕ್ಯಾನ್ಸರ್ಸ್ ಟ್ರೀಟ್ಮೆಂಟ್ ನಾವು ಮಾತಾಡಿದ್ರೆ ಭಾಳಷ್ಟು ಬದಲಾವಣೆ ಬಂದಿದೆ ಕಳೆದ ಒಂದು 10-20 ವರ್ಷದಲ್ಲಿ. ಈ ಟ್ರೀಟ್ಮೆಂಟು ಹಳೆ ಕಾಲದಲ್ಲಿ ಟ್ರೀಟ್ಮೆಂಟ್ ಅಂದರೆ ಬರೀ ಸರ್ಜರಿ ಅಥವಾ ಕೀಮೋಥೆರಪಿ ಆರ್ ರೇಡಿಯೇಷನ್ ಥೆರಪಿ ಮಾತ್ರ ಟ್ರೀಟ್ಮೆಂಟ್ ಅಂತೆ ನಾವು ತಿಳಿತಿದ್ದೀವಿ, ಅವರು ಅರ್ಥ ಮಾಡ್ಕೊಂಡಿದ್ದೀವಿ. ಇವಾಗ ಪ್ರತಿ ಪೇಷಂಟು ಪ್ರತಿ ಕ್ಯಾನ್ಸರು ಬೇರೆ ಇರುತ್ತೆ, ಮತ್ತು ಅದರ ಪ್ರತಿ ಕ್ಯಾನ್ಸರಿಗೆ ಪ್ರತಿ ಪೇಷಂಟ್ಗೆ ಟ್ರೀಟ್ಮೆಂಟ್ ಎಲ್ಲರಿಗೆ ಪರ್ಸ್ನಲೈಸ್ ಟ್ರೀಟ್ಮೆಂಟ್ ಕೇರ್ ಅಂತ ನಾವು ಆ ಲೆವೆಲ್ಗೆ ಬಂದಿದ್ದೇವೆ. ಅದರ ಅರ್ಥ ಏನಂದರೆ ಒಂದೇ ಕ್ಯಾನ್ಸರಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇರ್ಬೋದು. ಅಂದರೆ ಒಂದೇ ಕ್ಯಾನ್ಸರು ಅದೇ ಮನುಷ್ಯದಲ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್ಸ್ ಇರ್ಬೋದು. ಇವಾಗ ಟಾರ್ಗೆಟೆಡ್ ಥೆರಪಿ, ಇಮ್ಯುನೋಥೆರಪಿ ಅಂತ ಭಾಳಷ್ಟು ಸಲ ನಾನು ಕೇಳಿರ್ತೀವಿ ರೀಸೆಂಟಾಗಿ ಪೇಪರಲ್ಲಿ, ಇಲ್ಲಿ ಮೀಡಿಯಾದಲ್ಲಿ. ಸೊ ಇದೆಲ್ಲ ಟ್ರೀಟ್ಮೆಂಟ್ ಬರೋದ್ರಿಂದ ಮುಂಚೆ ಥರ ನಾವು ಕ್ಯಾನ್ಸರ್ನ ನಾವು ಹೆದರ್ಕೊಳ್ಳೋಕ್ಕೆ ನಮ್ಮ ಹತ್ರ ಭಾಳಷ್ಟು ಆಪ್ಷನ್ಸ್ ಇದೆ. ಈಗ ಟ್ರೀಟ್ಮೆಂಟಿಗೆ ಮುಂಚೆ ಥರ ಇಲ್ಲ. ಈಗ ಭಾಳಷ್ಟು ಏನಂದ್ರೆ ಅಡ್ವಾನ್ಸಸ್ ಬರೋದ್ರಿಂದ ಟ್ರೀಟ್ಮೆಂಟ್ ಏನಂದ್ರೆ ಭಾಳಷ್ಟು ಕ್ಯಾನ್ಸರ್ಸಲ್ಲಿ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಇದರಲ್ಲಿ ಏನಂದರೆ ಈಗ ಆಲ್ಮೋಸ್ಟ್ ನಾನು 13 ವರ್ಷದಿಂದ ನಾನು ಕ್ಯಾನ್ಸರ್ ಕೇರಲ್ಲಿ ಇದ್ದೀನಿ. ನಾನು ಈಗ ಸ್ಪೆಷಲಾಗಿ ನನ್ನ ಈ ಲಂಗ್ ಕ್ಯಾನ್ಸರ್ಸು, ಹಾಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಕ್ಯಾನ್ಸರ್ಸ್ಗಳು, ಲಿವರ್ ಕ್ಯಾನ್ಸರ್ಸಲ್ಲಿ ನನ್ನ ಸ್ಪೆಷಲೈಸೇಷನ್ ಇದೆ. ಸೊ ಈ ಕ್ಯಾನ್ಸರ್ಸಲ್ಲಿ ಅಂತಂದ್ರೆ ಈ ಸ್ಪೆಷಲಿಸ್ಟ್ ಆಗೋದು, ಯಾಕೆಂದರೆ ಒಂದೊಂದು ಕ್ಯಾನ್ಸರಿಗೆ ನಾವು ಪರ್ಸನಲೈಸ್ ಲೆವೆಲಲ್ಲಿ ಅಂದರೆ
ಈಗ ಮಾಲಿಕ್ಯುಲರ್ ಹಾಗೆ ನಾವು ಏನಂದರೆ ನಾವು ಜೆನೆಟಿಕ್ಸ್ ನೋಡಿ ಒಂದೊಂದು ಕ್ಯಾನ್ಸರಿಗೆ ಡಿಫ್ರೆಂಟ್ ರೀತಿಯಿಂದ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗೋದ್ರಿಂದ ನಮಗೆ ಕ್ಯಾನ್ಸರ್ ಅನ್ನೋದು ಟ್ರೀಟ್ಮೆಂಟ್ಸು ಸಕ್ಸಸ್ ಆಗೋ ಚಾನ್ಸಸ್ ಭಾಳ ಜಾಸ್ತಿ ಆಗಿದೆ. ಸೊ ಈಗ ನಾನು ಡಿಗ್ರಿ ಎಲ್ಲ ತಗೊಂಡಿದ್ದು ಒಂದು ಇಂಟರ್ನ್ಯಾಷನಲ್ ವಿಶ್ವವಿಖ್ಯಾತಿ FRCR ಕ್ಲಿನಿಕಲ್ ಆಂಕಾಲಜಿ ಡಿಗ್ರಿ ಮಾಡಿದ್ದೀನಿ. ಇದು UK ದಿಂದ ನನಗೆ ಕ್ಲಿನಿಕಲ್ ಆಂಕಾಲಜಿಸ್ಟ್ ಡಿಗ್ರಿ ಸಿಕ್ಕಿದೆ. ಸೊ ಅದರಿಂದ ಏನಂತಂದ್ರೆ ನಂಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಟ್ರೀಟ್ಮೆಂಟ್ ಬೀದರ್ ತರಬೇಕಂತ ನನ್ನ ಆಸೆ ಇರುತ್ತೆ. ಅದರಲ್ಲಿ ನನಗೆ ಈ ಟ್ರೀಟ್ಮೆಂಟ್ ಈ ಡಿಗ್ರಿದಿಂದ ನನಗೆ ಒಂದು ಎಕ್ಸ್ಪರ್ಟೀಸನ್ನ ಬೀದರ್ವರೆಗೂ ನಾನು ತಗೊಂಡು ಬರಬೇಕಂತ ನನ್ನ ಆಸೆ ಒಂದು. ಸೊ ಈ ಮಾಡರ್ನ್ ಟ್ರೀಟ್ಮೆಂಟ್ಸ್ ಬಂದರೆ ಪ್ರತಿ ಕ್ಯಾನ್ಸರ್ಗೆ ಏನಂದರೆ ಈಗ ಸ್ಟೇಜು ಹಾಗೆ ಪೇಷಂಟ್ ಎಲ್ರಿಗೆ ಏನಂದ್ರೆ ನಾವು ಮಾಲಿಕ್ಯುಲರ್ ಹಾಗೆ ನಾವು ಜೆನೆಟಿಕ್ ಸ್ಟಡೀಸ್ ಮಾಡಿ ಎಲ್ಲರೂ ಕ್ಯಾನ್ಸರ್ ಸ್ಪೆಷಲಿಸ್ಟು ಸರ್ಜನ್ಸ್ ಇರಲಿ, ಒಂದು ಮೆಡಿಕಲ್ ಆಂಕಾಲಜಿಸ್ಟ್ ಇರಲಿ, ರೇಡಿಯೇಷನ್ ಆಂಕಾಲಜಿಸ್ಟ್ ಇರಲಿ, ಹಾಗೆ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಇರಲಿ, ಎಲ್ಲರೂ ಸ್ಪೆಷಲಿಸ್ಟ್ ಎಲ್ಲ ಕೂಡಿ ನಾವು ಬೆಸ್ಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯಾವುದೇನೋದು ನಿರ್ಧಾರ ಮಾಡ್ತೀವಿ. ಅದಾದ ನಂತರ ಏನಂದರೆ ಪೇಷಂಟ್ ಫಿಟ್ನೆಸ್ ಎಲ್ಲ ವಿಚಾರಿಸ್ಕೊಂಡು ಸ್ಪೆಸಿಫಿಕ್ ಆಗಿ ಪರ್ಸನಲೈಸ್ಡ್ ಕ್ಯಾನ್ಸರ್ ಕೇರ್ ಅನ್ನೋದು ಫ್ಯೂಚರ್ ಟ್ರೀಟ್ಮೆಂಟಿಗೆ. ಸೊ ಇದರಿಂದ ನಮಗೆ ಇದು ತಿಳ್ಕೊಳ್ಳೋದ್ರಿಂದ ಯಾವ ಕ್ಯಾನ್ಸರ್ ಕೇರ್ ಇದೆಲ್ಲ ನೋಡ್ಕೊಂಡು ಈ ಮಾಲಿಕ್ಯುಲರ್ ಮತ್ತು ಹಾಗೆ ಜೆನೆಟಿಕ್ಸು ತಿಳ್ಕೊಂಡಿದ ಮೇಲೆ ಯಾವ ಕ್ಯಾನ್ಸರ್ ಬೆಸ್ಟ್ ಟ್ರೀಟ್ಮೆಂಟ್, ಯಾವ ಟ್ರೀಟ್ಮೆಂಟ್ ಬೆಸ್ಟ್ ಟ್ರೀಟ್ಮೆಂಟ್ ಅನ್ನೋದು ನಾವು ಡಿಸೈಡ್ ಮಾಡಬೇಕು. ದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.